ಸರ್ ಚೆವರ್ಲೆಟ್ ಬೀಟ್ ಫೈನಲ್ 2,10,000 ಮಾಡ್ಕೊಡ್ತೀನಿ ಸರ್. 2,10,000ಕ್ಕೆ 2013 ಮಾಡಲ್ ಬೀಟ್ ಸಿಗ್ತಾ ಇದೆ, ಅದು ಕೂಡ ಡೀಸೆಲ್ ವೇರಿಯಂಟ್. ಹೌದು ಸರ್, ಫೈನಲ್ ಸರ್ ಇದು ಮಾರುತಿ A-Star 2010 ಸಿಂಗಲ್ ಓನರ್ ಕಾರು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಕ್ಲಾಸ್ ಗಾಡಿ, ಒಂದು ಸ್ಮಾಲ್ ಕಾರ್ ಯಾರು ಸಿಟಿ ಯೂಸ್ಗೆ ನೋಡ್ತಾ ಅವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 1,90,000 ಮಾಡ್ಕೊಡ್ತೀನಿ ಸರ್. 1,90,000ಕ್ಕೆ A-Star ಸಿಗ್ತಾ ಇದೆ, 2010 ಮಾಡಲ್. ಸರ್ ಆಲ್ಟೋ K10 2012 ಮಾಡಲ್ K10 ಸೀರೀಸ್ VXE ವೇರಿಯಂಟ್ ಸರ್. ಫೈನಲ್ ಒಂದೇ ಬೆಲೆ ಸರ್, ಡೆಡ್ ಲೈನ್ ಪ್ರೈಸ್ ಹೇಳ್ತಾ ಇದ್ದೀನಿ, 2,25,000 ಕೊಡ್ತೀನಿ ಸರ್. 2,25,000ಗೆ ಆಲ್ಟೋ K10 ಸಿಗ್ತಾ ಇದೆ, ಅದು ಕೂಡ 2012 ಮಾಡಲ್. ಸರ್ ಪ್ರೈಸ್ ಇದು ಸರ್ ಇದು ಬಂದ್ಬಿಟ್ಟು ಸೆಲೆರಿಯೋ ಫೈನಲ್ ಪ್ರೈಸ್ 3,45,000 ಮಾಡ್ಕೊಡ್ತೀನಿ ಸರ್. ಅದ್ರ ಫಿಗೋ ನೋಡ್ತಿರೋಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೋರ್ಡ್ ಫಿಗೋ 2011 ಮಾಡಲ್ ಓನ್ಲಿ ಡ್ರಿವೆನ್ 72,000 ಟೈಟಾನಿಯಂ ಟಾಪ್ ಆ್ಯಂಡ್ ಡೀಸೆಲ್ ಗಾಡಿ ಇದು ಸರ್. ಫೈನಲ್ ಒಂದೇ ಬೆಲೆ ಸರ್, ಮ್ಯಾಗ್ವಿಲ್ ಜೊತೆಯಲ್ಲಿದೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸು ಸರ್. ಫೈನಲ್ ಪ್ರೈಸು 2,35,000 ಕೊಡ್ತೀನಿ ಸರ್. ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಸಾಗರ್ ಕಾರ್ಸ್ಗೆ ಬಂದಿದ್ದೀನಿ. ಸಾಗರ್ ಕಾರ್ಸ್ನ ಲೊಕೇಶನ್ ಹೇಳೋದಾದರೆ ನಿಮಗೆ ಜಯನಗರ್ 3rd ಬ್ಲಾಕಲ್ಲಿ 8th ಮೇನ್ ರೋಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ತುಂಬ ಗ್ಯಾಪ್ ಆಗಿತ್ತು ಸಾಗರ್ ಕಾರ್ಸಲ್ಲಿ ವಿಡಿಯೋ ಮಾಡಿ, ಮತ್ತೊಮ್ಮೆ ಇವಾಗ ವಿಡಿಯೋ ಮಾಡ್ತಿದ್ದೀವಿ. ಇವಾಗ ಸಾಗರ್ ಕಾರ್ಸಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗ್ತಿದೆ, ಹಾಗೆ ಎಷ್ಟು ವೆಹಿಕಲ್ ಸ್ಟಾಕಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ಸಾಗರ್ ಕಾರ್ಸ್ನ ಒಂದು ಮ್ಯಾನೇಜರ್ ಆಗಿರುವಂತಹ ಆಕಿಬ್ ಭಾಯ್ ಇದ್ದಾರೆ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ತೊಗೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ಥ್ಯಾಂಕ್ ಯು ಸರ್. ಸರ್ ಹೇಳಿ, ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಸಾಗರ್ ಕಾರ್ಸಲ್ಲಿ? ಸರ್ ಫೆಸಿಲಿಟೀಸ್ ಅಂದರೆ ನಮ್ಮ ಹತ್ರ ನೋಡಿ ಸರ್, ಆಲ್ಮೋಸ್ಟು ನಮ್ಮ ಕಡೆಯಿಂದ ಆಲ್ಮೋಸ್ಟ್ ಲಾಸ್ಟ್ ಟೈಮ್ 1 year ವಾರಂಟಿ ಕೊಡ್ತಾಯಿದ್ರು. ಓಕೆ ಸರ್, ಈ ಬಾರಿ ನಾವು 1 year ವಾರಂಟಿ ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ಇವಾಗ ನೋಡಿ, ನಾವು 3rd ಪರ್ಸನ್ಗೆ ಇನ್ವೈಟ್ ಮಾಡ್ತಾ ಇದ್ರು ವಾರಂಟಿ ಪರ್ಪಸಲ್ಲಿ. ಇವಾಗ ಏನಂದರೆ ನಾವು 3rd ಪರ್ಸನ್ಗೆ ವಾರಂಟಿ ಏನು ಚಾರ್ಜಸ್ ಇರುತ್ತೆ ಅದು ಕಟ್ಬಿಟ್ಟು ನಾವು ಕಸ್ಟಮರ್ಸ್ಗೆ ಕೊಡ್ತಾ ಇದ್ರು. ಆ ರೀಸನ್ಗೆ ನಾವು ಏನು ಮಾಡಿದ್ದೀವಿ ಅಂದರೆ, ಅವ್ರಿಗೆ ಸ್ವಲ್ಪ ಕಸ್ಟಮರ್ಸ್ಗೆ ನಮಗೆ ಗೊತ್ತಾಯಿತು ಸ್ವಲ್ಪ ಸರ್ವಿಸ್ ಕೊಡ್ತಾ ಇಲ್ಲ ಅಂತ. ಆ ರೀಸನ್ಗೆ ನಾವು ಅವ್ರ ಜೊತೆಯಲ್ಲಿ ಬಿಸ್ನೆಸ್ ಸ್ಟಾಪ್ ಮಾಡಿದ್ದೀವಿ 3rd ಪರ್ಸನ್ ಜೊತೆಯಲ್ಲಿ. ಅದಕ್ಕೋಸ್ಕರ ಅವ್ರ ಕಡೆಯಿಂದ ನಾವು ವಾರಂಟಿ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಗಾಡಿಗೆ ಸರ್ಟಿಫೈಡ್ ಮಾಡ್ತೀನಿ ಸರ್. ವಿತೌಟ್ ಸರ್ಟಿಫೈಡ್ ನಾನು ಗಾಡಿ ಕೊಡಲ್ಲ, ನಾವು ಸರ್ಟಿಫೈಡ್ ಮಾಡ್ತೀನಿ. ನಿಮಗೆ ಇಂಜಿನ್ ಏನು ಇದಕ್ಕೆ ಬಾಡಿ ಲೈನ್ಗೆ ಆ್ಯಂಡ್ ಗೇರ್ ಬಾಕ್ಸ್ ಎಲ್ಲ ನಾವು ಸರ್ಟಿಫೈಡ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ಸರ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಕಡೆಯಿಂದ ಡೆಲಿವರಿ ಟೈಮಲ್ಲಿ ನಿಮಗೆ ಒಂದು ಸರ್ವಿಸ್ ಫ್ರೀ ಮಾಡ್ಕೊಡ್ತೀನಿ. ಕಸ್ಟಮರ್ ಕಣ್ಮುಂದ್ಗಡೆನೆ ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, ಕೂಲೆಂಟು, ಬ್ರೇಕ್ ಆಯಿಲ್, ಫ್ಯೂಡ್, ಬ್ರೇಕ್ ಸರ್ವಿಸ್, ಟೈರ್ ಪ್ರೆಷರ್, ಇದು ಜನರಲ್ ಸರ್ವಿಸು. ಪೂರ್ತಿ ಜನರಲ್ ಸರ್ವಿಸ್. ಅದು ಡೀಸೆಲ್ ಗಾಡಿ ತಗೊಳ್ಳಿ, ಅವರು ಪೆಟ್ರೋಲ್ ಗಾಡಿ ತಗೊಳ್ಳಿ, ಯಾವ್ದಾದ್ರು ಗಾಡಿ ತಗೊಳ್ಳಿ, ಚಿಕ್ಕ ಗಾಡಿ ತಗೊಳ್ಳಿ, ನಮ್ಮ ಹತ್ರ ಪ್ರೀಮಿಯಂ ಕಾರ್ ಗಾಡಿ ತಗೊಳ್ಳಿ, ಡೆಲಿವರಿ ಟೈಮಲ್ಲಿ ಅವ್ರಿಗೆ ಆನ್ ದ ಸ್ಪಾಟ್ ಅವ್ರ ಕಣ್ಮುಂದ್ಗಡೆನೆ ಎಲ್ಲ ಸರ್ವಿಸ್ ಮಾಡಿ ಕೊಡ್ತೀನಿ. ಆ್ಯಂಡ್ ನಮ್ಮ ಕಡೆಯಿಂದ ಡೆಲಿವರಿ ಟೈಮಲ್ಲಿ 3M ಪಾಲಿಶ್ ಮಾಡ್ಕೊಡ್ತೀನಿ, RTO ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ಇಷ್ಟೆಲ್ಲ ನಮ್ಮ ಕಡೆಯಿಂದ ಫೆಸಿಲಿಟೀಸ್ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ವಾರಂಟೀಸ್ಗಳು ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಫರ್ದರ್ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಅವ್ರ ಜೊತೆಯಲ್ಲಿ ಸಾಲ್ವ್ ಆದರೆ ಬೇಕಂದ್ರೆ ಅದು ಟೈಮಲ್ಲಿ ಕಂಟಿನ್ಯೂ ಮಾಡ್ತೀವಿ. ಓಕೆ ಸರ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ಪ್ರೈಸಿಂದ ನೋಡ್ಬೋದು ಕಾರ್ಗಳು ನಾವು? ಸರ್ ಪ್ರೈಸ್ಗಳು ನಮ್ಮ ಹತ್ರ ಇವಾಗ ಸ್ಟಾರ್ಟಿಂಗ್ ನಮ್ಮ ಹತ್ರ ಅರೌಂಡ್ 150 ಸ್ಟಾರ್ಟ್ ಆಗುತ್ತೆ ಬಜೆಟ್. 150 ಹಿಡಿದು ಆಲ್ಮೋಸ್ಟ್ 20 lakhs ತನಕ ಗಾಡಿ ಇದೆ. ಸೊ ವ್ಯಾರಂಟಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಇನ್ನೂ ಕಮ್ಮಿಗೆ ಸಿಗುತ್ತೆ. 100% ಅವ್ರಿಗೆ ಗಾಡಿಗೆ ನಾನು ಮಾರ್ಕೆಟ್ ಕಂಪೇರಿಂಗ್ ಪ್ರೈಸಿಂದ 100% 25,000 30,000 ನೆಗೋಷಿಯಬಲೇ ಕೊಡ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟೆಲ್ಲ ವೆಹಿಕಲ್ ಸ್ಟಾಕ್ ಇದೆ, ಆಲ್ಮೋಸ್ಟ್ ಒಂದು 40+ ವೆಹಿಕಲ್ ಸ್ಟಾಕ್ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇವತ್ತಿನ ವಿಡಿಯೋದಲ್ಲಿ 1,50,000. ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, i20 ಇದೆ. ಎಸ್ ಸರ್, 20 ಸ್ಪೋರ್ಟ್ಸ್ ವೇರಿಯಂಟ್ ಇದು. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ನೋಡ್ಬೋದು, ಇದರಲ್ಲಿ ಟಾಪ್ ಆ್ಯಂಡ್ ಮಿಡ್ ವೇರಿಯಂಟ್ ಇದು. ಅಂದರೆ ಸ್ಪೋರ್ಟ್ಸಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, 4 ಪೋಯಿಂಟು ವಿತ್ ಮ್ಯಾಗ್ವಿಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲು, ಲೆದರ್ ಸೀಟ್ಸ್ ಇದೆ. ಆ್ಯಂಡ್ ಕಂಪನಿ ಸಿಸ್ಟಮ್ ಕೂಡ ಇದೆ. ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ಸು, ಆಟೋ AC ಬರುತ್ತೆ ನಿಮಗೆ. ಟಾಪ್ 6 ಗೇರ್ಸ್ ಬರುತ್ತೆ, ರಿವರ್ಸ್ AC ಆಲ್ಮೋಸ್ಟ್ 7 ಗೇರ್ಸ್ ಬರುತ್ತೆ ಇದಕ್ಕೆ. ಡೀಸೆಲ್ ಇಂಜಿನು, ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ ಸರ್. ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ ಡ್ರಿವೆನು. ಸ್ಪೋರ್ಟ್ಸ್ ವೇರಿಯಂಟು 2014 ಮಾಡಲ್ ಸಿಂಗಲ್ ಓನರ್ ಕಾರು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದೆ ಕಸ್ಟಮರ್ ಬಂದ್ಬಿಟ್ಟು 4,75,000 ಹೇಳ್ತಾ ಇದ್ರು ಸರ್. ಫೈನಲ್ 4,45,000 ಮಾಡ್ಕೊಡ್ತೀನಿ ಸರ್. 4,45,000ಕ್ಕೆ 2013 ಮಾಡಲ್ ಸರ್ ಇದು. 14 ಮಾಡಲ್ ಸರ್. 14 ಮಾಡಲ್ i20 ಸ್ಪೋರ್ಟ್ಸ್ ಡೀಸೆಲ್ ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತಿದ್ರು. ನೆಕ್ಸ್ಟ್ ಸ್ವಿಫ್ಟ್ ನೋಡ್ತಿರ್ಬೋದು. ಎಸ್ ಸರ್. ಸರ್ ನೆಕ್ಸ್ಟ್ ಮುಂದ್ಗಡೆ ನೋಡೋದು ಸ್ವಿಫ್ಟ್. ಇದು LDA ವೇರಿಯಂಟ್ 2015 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 70,000 ನೋಡಿದ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕಸ್ಟಮರ್. ನೋಡ್ಬೋದು, LDAದಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಪ್ಲಸ್ ನಿಮಗೆ ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತೊಗೊಂಡೋಗಿ ₹1 ಖರ್ಚಿಲ್ಲ. ಟೈರ್ಸ್ನು ಗುಡ್ ಕಂಡೀಷನಲ್ಲಿ ಇದೆ ಸರ್. ಇದು ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು
5,50,000 ಹೇಳ್ತಾ ಇದ್ರು ಸರ್. ಫೈನಲ್ 525 ಮಾಡ್ಕೊಡ್ತೀನಿ ಸರ್. 5,25,000ಕ್ಕೆ ಯಾವ ಮಾಡಲ್ ಸರ್ ಇದು? 15 ಮಾಡಲ್ಲು ಡೀಸೆಲ್ ಮಾಡಲ್ಲು ಸ್ವಿಫ್ಟ್ LDA ಸಿಗ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸು ಮತ್ತು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಇದಕ್ಕೆ. ನೆಕ್ಸ್ಟ್ ಒಂದು SX4 ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮಾರುತಿ SX4 2012 ಮಾಡಲು ಸರ್. 2011 ಮಾಡಲ್, ಸಾರಿ 11 ಮಾಡಲ್ ಇದು. SX4 VDI ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್ಲು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನು, ಆಲ್ಮೋಸ್ಟ್ AC ಪೋಸಿಂಗ್, 4 ಪವರ್ ವಿಂಡೋಸು, ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಟೈರ್ಸ್ ಕೂಡ ಹೊಸ ಟೈರ್ಸ್ ಇದೆ, ಬ್ರಿಸ್ಟೂನ್ ಟೈರ್ಸು ಸರ್. ಆಲ್ಮೋಸ್ಟ್ ಇದೆ ಇಂಜಿನ್, ಬಾಡಿ ಲೈನ್, ಸಸ್ಪೆನ್ಷನ್ ಎಲ್ಲ ಕ್ಲೀನ್ ಆಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು 3,65,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಸರ್, 3,25,000 ಕೊಡ್ತೀನಿ ಸರ್. 3,25,000ಗೆ ಡೀಸೆಲ್ SX4 ಹೌದು. ಸೊ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಹೌದು. ನೆಕ್ಸ್ಟ್ ನೋಡ್ತಿರ್ಬೋದು Hyundai ವರ್ಣ ಇದೆ. ಎಸ್ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದ್ಗಡೆ ನೋಡ್ತಾ ಇದ್ದೀವಿ ವರ್ಣ ಟ್ರಾನ್ಸ್ಫಾರಮ್ಮು 2010 ಮಾಡಲ್ ಇದು. ವರ್ಣ ಟ್ರಾನ್ಸ್ಫಾರಮ್ ಡೀಸೆಲ್ ಆಟೋಮೆಟಿಕ್ ಕಾರು. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ, ಆಲ್ಮೋಸ್ಟ್ 80% ಟೈರ್ಸ್ ಇದೆ. AC ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋಸ್ ಇದೆ, ವಿತ್ ABS ಬ್ರೇಕ್ ಇದೆ. ಆ್ಯಂಡ್ ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಕೂಡ ಇದೆ, ಪ್ಲಸ್ ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ ಇದೂ ಸರ್. ಇದು ಬಂದುಬಿಟ್ಟು ಡ್ರಿವೆನ್ ಅರೌಂಡು 80,000 ನೋಡಿದೆ. ಮೈಲೇಜ್ ಡೀಸೆಲ್ ಇದು ನೋಡಿದ್ರೆ ಸಿಟಿಯಲ್ಲಿ 15 ಬರುತ್ತೆ, ಲಾಂಗಲ್ಲಿ 17-18 ಬರುತ್ತೆ. ಪ್ರೈಸಿಂಗ್ ಬಂದುಬಿಟ್ಟು ಕಸ್ಟಮರು 3,65,000 ಹೇಳ್ತಾ ಇದ್ರು ಸರ್. ಫೈನಲ್ 3,25,000 ಮಾಡ್ಕೊಡ್ತೀನಿ ಸರ್. 3,25,000ಕ್ಕೆ 2010 ಮಾಡಲ್ಲು ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಅಲಾಯ್ ವೀಲ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ, ಏರ್ ಡಿಫಾಗರ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಲಕ್ಸುರಿ ವೆಹಿಕಲ್ ಇದೆ. ಎಸ್ ಸರ್. ಸರ್ ನಮ್ಮ ಮುಂದೆ ನೋಡ್ತಾ ಇರೋದು ಲ್ಯಾಂಡ್ ರೋವರು 2012 ಮಾಡಲು ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಇದು. ಫ್ರೀಲ್ಯಾಂಡರ್ 2 ಇದು. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಟಾಪ್ ಎಂಡ್ ವೆರ್ಷನ್, ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಸನ್ ರೂಫ್, ಡಬಲ್ ಸನ್ ರೂಫ್ ಇದೆ. ಆಲ್ಮೋಸ್ಟ್ ಒಂದು 8 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. 8 ಏರ್ ಬ್ಯಾಗ್ಸು, AC ಪೋಸಿಂಗ್, 4 ಪವರ್ ವಿಂಡೋಸ್, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಆಲ್ಮೋಸ್ಟ್ ನಿಮಗೆ ಮ್ಯಾಗ್ ವೀಲ್ಸು, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ಸರ್ ಇದು. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಡಿವೆನ್ ಅರೌಂಡ್ 85,000. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ಇದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 13.5 ಲಕ್ಷ ಕಸ್ಟಮರ್ ಕೊಟ್ಟಿಂಗು ಸರ್. ಫೈನಲ್ ಒಂದೇ ಬೆಲೆ ಸರ್, 11,50,000 ಕೊಡ್ತೀನಿ ಸರ್. 11,50,000ಗೆ ಒಂದು ಲಕ್ಸುರಿ SUV ಸಿಗ್ತಾ ಇದೆ. ಅದು ಕೂಡ ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಅಂತ ಹೇಳಿ. ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಬರುತ್ತೆ ನಿಮಗೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿಯೊಂದು ಫೀಚರ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ ನೋಡ್ತಿರ್ಬೋದು. ಸೆಕೆಂಡ್ ರೋಗೆ ಸಪ್ರೇಟ್ ಎಕ್ಸ್ಕ್ಲೂಸಿವ್ ಸನ್ ರೂಫ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಫಾರ್ಚುನರ್ ಇದೆ, ಸಕ್ಕದಾಗಿ ಕಾಣ್ತಾ ಇದೆ ಕಂಡೀಷನ್ ಅಂತೂ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2016 ಮಾಡಲು, ಮ್ಯಾನ್ಯುಯಲ್ ವೇರಿಯಂಟು, 4x2 ಇದು. ಡೀಸೆಲ್ ಇಂಜಿನ್, 2016 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 92,000. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ, ಶೋರೂಮ್ ರಿಕಾರ್ಡೆಡ್. ಗಾಡಿ ಮಾತ್ರ ತುಂಬಾ ಕ್ಲಾಸ್ ಇದೆ, ₹1 ಖರ್ಚಿಲ್ಲ. ಆಲ್ಮೋಸ್ಟ್ ನೀವು ಬ್ರ್ಯಾಂಡ್ ನ್ಯೂ ತರ ಕಾಣಿಸ್ತಾ ಇದೆ ವೆಹಿಕಲ್. ಇದು ಬ್ರ್ಯಾಂಡ್ ನ್ಯೂ ಅಲ್ಲ, ಟೈರ್ಸ್ ಜೊತೆಲಿ ಇರೋದು ವೆಹಿಕಲ್. ತುಂಬ ಕ್ಲಾಸ್ ಆಗಿದೆ, ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು, ಆ ಕಂಡೀಷನಲ್ಲಿ ಇದೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 1975 ಹೇಳ್ತಾ ಇದ್ರು ಸರ್. ಫೈನಲ್ ಒಂದು 1925 ಕೊಡ್ತೀನಿ ಸರ್. ಇದು 19,25,000. ಹೌದು. ಫಾರ್ಚುನರ್ 4x2 ಸಿಗ್ತಾ ಇದೆ. ಅದು ಕೂಡ ನಿಮ್ಗೆ ಇದರಲ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, 3 ಲೀಟರ್ ಪವರ್ಫುಲ್ ಇಂಜಿನ್ ಬರುತ್ತೆ. ಸೊ ಟಾರ್ಕ್ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಟೊಯೋಟಾ ಇನೋವಾ ಇದೆ. ಟೊಯೋಟಾ ವೆಹಿಕಲ್ಸ್ ಅಂತೂ ಇವತ್ತು 1 ಅಲ್ಲ 2 ಅಲ್ಲ 3 ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ ಕ್ರಿಸ್ಟಾ GX ವೇರಿಯಂಟು, ಆಟೋಮೆಟಿಕ್ ಕಾರ್ ಇದು. ನೋಡ್ತಾ ಇದ್ದಾರೆ, ಇದನ್ನು ಕೂಡ ವೆಹಿಕಲ್ ತುಂಬ ಕ್ಲಾಸ್ ಆಗಿದೆ. 16 ಮಾಡಲು, ರಿಕಾರ್ಡೆಡ್ ಡ್ರಿವೆನ್ ಅರೌಂಡ್ 1,40,000 ನೋಡಿದೆ. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ, ಲಾಸ್ಟ್ ಶೋರೂಮಲ್ಲಿ ಸರ್ವಿಸ್ ಆಗಿರೋದು, ಜೊತೆಲಿ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ಇದು ಬಂದ್ಬಿಟ್ಟು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಇದು 8 ಸೀಟರ್ ವೆಹಿಕಲ್ ಇದು. ಆಲ್ಮೋಸ್ಟ್ ನಿಮಗೆ ಸೆಂಟರ್ ಸೀಟ್ ಎಲ್ಲ ಲಾಂಗ್ ಸೀಟ್ ಬರುತ್ತೆ, 8 ಸೀಟರ್ ವೆಹಿಕಲ್. GX ಅಲ್ಲಿ ಆಲ್ಮೋಸ್ಟ್ AC ಪೋಸಿಂಗ್, 4 ಪವರ್ ವಿಂಡೋ ವಿತ್ ಡ್ಯೂಲ್ ಏರ್ ಬ್ಯಾಗು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ವಿತ್ ABS ಬ್ರೇಕ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ಆಟೋಮೆಟಿಕ್ ಮಿರರ್ ಸ್ಟೇಬಲ್ಲು, ಫೋಗ್ ಲ್ಯಾಂಪ್ಸು ಎಲ್ಲ ಬರುತ್ತೆ. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತೊಗೊಂಡಾಗ ₹1 ಖರ್ಚು ಮಾಡೋದು, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 16.5 ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ 15,75,000 ಮಾಡ್ಕೊಡ್ತೀನಿ. 15,75,000 ಆಗುತ್ತೆ. ಆ್ಯಂಡ್ ಇದರಲ್ಲಿ 2 ಬರುತ್ತೆ ಏರ್ ಬ್ಯಾಗ್ ಆ್ಯಕ್ಚುಲಿ, ಯಾಕೆಂದರೆ ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ. ಆ್ಯಂಡ್ ಆಲ್ಸೋ ರೂಫ್ AC ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ, ಅಲಾಯ್ ವೀಲ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಓನ್ಲಿ ಥಿಂಗ್ ಇಸ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಸೊ ಆಂಡ್ರಾಯ್ಡ್ ಸಿಸ್ಟಮ್, ಅಂದರೆ ಟಚ್ ಸ್ಕ್ರೀನ್ ಬರ್ತಾ ಇರಲಿಲ್ಲ, ಅದನ್ನು ಕೂಡ ಹೊರಗಡೆಯಿಂದ ಹಾಕ್ಸ್ಕೊಂಡಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮು ಆಟೋಮೆಟಿಕ್ ಬರಲ್ಲ, ಕ್ಲೈಮೇಟ್ ಕಂಟ್ರೋಲು.
ನಾರ್ಮಲ್ ಬರುತ್ತೆ ಆ್ಯಂಡ್ ಇದು ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು ಸರ್. ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ವಾಸ್ ಕೋಟಿಂಗು 1650 ಹೇಳ್ತಾ ಇದ್ರು ಸರ್. ಫೈನಲು 15,75,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಫಾರ್ಚುನರ್ ತೋರಿಸ್ಬಿಡ್ತೀವಿ. ಎಸ್ ಸರ್. ಸರ್ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಇದು ಲೋ ಮಾಡಲ್ ಫಾರ್ಚುನರು. ಇದು ಮಾರ್ಕೆಟಲ್ಲಿ ಸಖತ್ತಾಗಿ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಇದು ಒಂದು ಗಾಡಿನೇ ಡಿಫ್ರೆಂಟ್ ಶೇಪ್ ಇರುತ್ತೆ. ಅದು ಆವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ಹಾಕೋಸ್ಕರ ಫುಲ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಶೋರೂಮ್ ಇಂದ ಒಬ್ಬರೇ ಓನರು. ರಿಕಾರ್ಡೆಡ್ 1,81,000 ನೋಡಿದೆ ಗಾಡಿ. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಅದನ್ನು ಕೂಡ ಲಾಸ್ಟ್ ಸರ್ವಿಸು 2 months 3 months ಬಿಫೋರ್ ಸರ್ವಿಸ್ ಆಗಿದೆ ಶೋರೂಮ್ ಅಲ್ಲಿ. ಸರ್ವಿಸ್ ಶೋರೂಮ್ ಹಿಸ್ಟ್ರಿ. ಫ್ಯಾನ್ಸಿ ನಂಬರ್ ಸರ್, 2233 ಗಾಡಿ ನಂಬರ್. ಓನ್ಲಿ ನಂಬರ್ಗೆ 70-80 ಸಾವಿರ ಕಟ್ಟಿದ್ದಾರೆ. ಅವ್ರ ಹತ್ರ ಬಿಲ್ ಇದೆ ಕಸ್ಟಮರ್ ಹತ್ರ. ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ 4x4 ಇದು ಟಾಪ್ ಎಂಡ್ ವೇರಿಯಂಟು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 13.5 ಲಕ್ಷ ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ ಸರ್, 12,50,000 ಮಾಡ್ಕೊಡ್ತೀನಿ ಸರ್. 12,50,000ಕ್ಕೆ 4x4 ಫಾರ್ಚುನರ್ ಆಗ್ತಾ ಇದೆ. 2011 ಮಾಡಲ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ರೆನಾಲ್ಟ್ ಕ್ವಿಡ್ ಇದೆ. ಎಸ್ ಸರ್. ಸರ್ ರೆನಾಲ್ಟ್ ಕ್ವಿಡ್ ನೋಡ್ತಾ ಇದ್ದೀರಾ. 2018 ಮಾಡಲ್ ವೆಹಿಕಲ್ ಇದು ರೆನಾಲ್ಟ್ ಕ್ವಿಡ್. ಅದು RX L ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ ಡ್ರಿವೆನು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, 4 windows ಬರಲ್ಲ. ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರು. ಡ್ರಿವೆನ್ 40,000-45,000 ಕಿಲೋಮೀಟರ್ ಡ್ರಿವೆನು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡಿದ್ರೆ ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,85,000 ಹೇಳ್ತಾ ಇದ್ರು ಸರ್. ಫೈನಲ್ಲು 3,40,000 ಮಾಡ್ಕೊಡ್ತೀನಿ ಸರ್. 3,40,000 ಒಂದು ಫೈನಲ್ ಪ್ರೈಸ್ ಹೇಳಿದ್ರೆ ಸರ್ ಇದಕ್ಕೆ ಸರ್? ಬೇಕಂದ್ರೆ ಇನ್ನೂ ಒಂದು 10,000 ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ. 3,30,000. ಹೌದು. ನಿಸಾನ್ ಮೈಕ್ರಾ ಟಾಪ್ ಎಂಡ್ ವೇರಿಯಂಟು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕು, ಬಟನ್ ಸ್ಟಾರ್ಟು, ಡೀಸೆಲ್ ಇಂಜಿನ್. ಇದು ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಡೀಸೆಲ್ ಇಂಜಿನ್, ಸಿಂಗಲ್ ಓನರು, 75,000 ಕಿಲೋಮೀಟರ್ ಡ್ರಿವೆನು, ಡೀಸೆಲ್ ಇಂಜಿನು ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ ಸರ್, ಅರೌಂಡ್ 2,80,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ವ್ಯಾಗನಾರ್ ಇದೆ. ಎಸ್ ಸರ್. ಸರ್ ವ್ಯಾಗನಾರ್ ಬಂದ್ಬಿಟ್ಟು 2014 ಮಾಡಲ್ ವ್ಯಾಗನರು, ಸಿಂಗಲ್ ಓನರ್ ವೆಹಿಕಲ್, VXI ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಸಾರಿ ಆಮೇಲೆ ನಿಮಗೆ ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್, ಬ್ಯಾಕ್ ವೈಫರ್ ಪ್ಲಸ್ ನಿಮಗೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ನು ಕೂಡ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. VXI ವೇರಿಯಂಟು ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,50,000 ಹೇಳ್ತಾ ಇರೋದು ಸರ್. ಫೈನಲ್ 4,15,000 ಮಾಡ್ಕೊಡ್ತೀನಿ ಸರ್. ಇದಕ್ಕೆ 4,15,000ಗೆ 2014 ಮಾಡಲು ವ್ಯಾಗನಾರ್ ಸಿಗ್ತಾ ಇದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನ್ಯಾನೋ ಕೂಡ ಇದೆ ಇಲ್ಲಿ ಇವತ್ತು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಟಾಟಾ ನ್ಯಾನೋ ವೇರಿಯಂಟು. ಆಲ್ಮೋಸ್ಟ್ 2 wheeler ಅಲ್ಲಿ ಓಡಾಡೋದು ಬೆಸ್ಟ್ ನನ್ನ ಪ್ರಕಾರ. ಕಾರಲ್ಲಿ ಒಂದು ಚಿಕ್ಕ ಕಾರಿ, ಮೈಲೇಜ್ ಕಾರು ಅಂತ ಯೂಸ್ ಮಾಡ್ಬೋದು. ಓನ್ಲಿ 19,000 ನೋಡಿರೋದು. 2014 ಮಾಡಲ್ ಸಿಂಗಲ್ ಓನರ್ ಕಾರು ಸರ್. ಇದು ಬಂದ್ಬಿಟ್ಟು ಮೈಲೇಜ್ ಅಲ್ಲಿ ನೋಡ್ತಾರೆ, ಸಿಟಿಯಲ್ಲಿ ಆರಾಮಾಗಿ 20-22 ಬರುತ್ತೆ, ಹೈವೇ 25-27 ಬರುತ್ತೆ ಇದು ಮೈಲೇಜು. ಇದು ಬಂದ್ಬಿಟ್ಟು ಟ್ವಿಸ್ಟ್ ವೇರಿಯಂಟ್. ಇದು ಓಲ್ಡ್ ಶೇಪ್ ಇದೆ, ಇಲ್ಲ ಟ್ವಿಸ್ಟ್ ಇದು. ಯಾಕಂದ್ರೆ 14 ಎಂಡಿಂಗ್ ಇಂದ ಟ್ವಿಸ್ಟ್ ಸ್ಟಾರ್ಟ್ ಆಗಿದ್ದು. ಆ ರೀಸನ್ ಅಲ್ಲಿ ಅವಾಗ ಅವರಿಗೆ AC ಪವರ್ ಸ್ಟೀರಿಂಗು ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ AC ಪವರ್ ಸ್ಟೀರಿಂಗು, ಕಂಪನಿ ಸಿಸ್ಟಮ್ ಕೊಟ್ಟಿದೆ, ಬ್ಲೂಟೂತ್ ಸಿಸ್ಟಮು, 2 ಪವರ್ ವಿಂಡೋಸ್ ಇದೆ. ಆಲ್ಮೋಸ್ಟ್ ಸೀಟ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 1,85,000 ಹೇಳ್ತಾ ಇದ್ರು ಸರ್. ಫೈನಲ್ 1,60,000 ಮಾಡ್ಕೊಡ್ತೀನಿ ಸರ್. ಸೆಲೆರಿಯೋ ಇದೆ ನೋಡ್ತಿರ್ಬೋದು, ತುಂಬಾನೇ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ ಸೆಲೆರಿಯೋ ಆಟೋಮೆಟಿಕ್ ಕಾರು. 2014 ಮಾಡಲು, 52,000 ಕಿಲೋಮೀಟರ್ ಡ್ರಿವೆನು, VXI ವೇರಿಯಂಟು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಅಲ್ಲಿ ಟೈರ್ಸ್ ಕಂಡೀಷನ್ ಆಗಲಿ, ಬಾಡಿ ಲೈನ್, ಇಂಜಿನ್, ಇಂಟೀರಿಯರ್ ಕಂಡೀಷನ್ ಕೂಡ, ಸೀಟ್ ಕವರ್ಸ್ ಆಗಲಿ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ. ಕಸ್ಟಮರ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ ಕಸ್ಟಮರು. ಆಟೋಮೆಟಿಕ್ ಕಾರ್ ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಒಳ್ಳೆ ಅಂತ ಹೇಳ್ಬೋದು, ಸಿಟಿ ಯೂಸ್ಗೆ. ಆ್ಯಂಡ್ ಮೈಲೇಜ್ ಕೂಡ ಆರಾಮಾಗಿ ನಿಮಗೆ 14-15 ಸಿಟಿಯಲ್ಲಿ ಬರುತ್ತೆ, ಹೈವೇ ಒಂದು 16-17 ಬರುತ್ತೆ ಮೈಲೇಜು ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ 3,95,000 ಕಸ್ಟಮರ್ ಹೇಳ್ತಾ ಇದ್ರು ಸರ್. ಫೈನಲ್ಲು 3,45,000 ಮಾಡ್ಕೊಡ್ತೀನಿ ಸರ್. 3,45,000ಕ್ಕೆ 2014 ಮಾಡಲ್ಲು ಸೆಲೆರಿಯೋ ಸಿಗ್ತಾ ಇದೆ. ಇಲ್ಲಿ ಬಂದ್ರೆ ಇನ್ನೂ ಸ್ವಲ್ಪ ಮಾಡೋಣ ಸರ್, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಫಿಕ್ಸೆಡ್ ಪ್ರೈಸ್ ಏನಿಲ್ಲ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇರೋದು TUV 300 ಆಟೋಮೆಟಿಕ್ ಕಾರ್. ಇದನ್ನು ಕೂಡ ಯಾರೋ ಒಂದು ಕಾಂಪ್ಯಾಕ್ಟ್ SUV ಆಟೋಮೆಟಿಕ್ ಕಾರ್ ಬೇಕು, ಒಂದು 7 ಸೀಟರ್ ಕಾರ್ ಬೇಕಂದ್ರೆ ನಮ್ಮ ಹತ್ರ TUV 300 ಇದೆ. T8 ಟಾಪ್ ಎಂಡ್ ವೇರಿಯಂಟ್ ವಿತ್ ಆಟೋಮೆಟಿಕ್. ಇದರಲ್ಲಿ ಫುಲ್ ಆಪ್ಷನ್ಸ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಡ್ಯೂಲ್ ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್, ಫೋಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಕ್ಲೇಮೆ ಕಂಡೋ ಗ್ಲಾಸ್ ಕೂಡ, ಮ್ಯಾಗ್ ವೀಲ್ಸ್ ಕೂಡ ಇದೆ. ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇರೋದು, ಅನ್ಯೂ ಸ್ಟೆಪ್ನಿ ಕೂಡ ಇದೆ ವೆಹಿಕಲ್ ಅಲ್ಲಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. ಡ್ರಿವೆನ್ ಅರೌಂಡ್ 71,000, ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರು 7,25,000 ಹೇಳ್ತಾ ಇದ್ರು ಸರ್.
ಓಕೆ ಸರ್ ಫೈನಲ್ ಒಂದೇ ಬೆಲೆ ಅರೌಂಡ್ 6,75,000 ಮಾಡ್ಕೊಡ್ತೀನಿ ಸರ್. 6,75,000ಗೆ ಒಂದು 7 ಸೀಟರ್ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ವೀಕ್ಷಕರೇ, ಒಂದು ಸ್ಕೋಡಾ ಫ್ಯಾಬಿಯಾ ಕೂಡ ಇದೆ ಇವತ್ತು. ಎಸ್ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ 2015 ಮಾಡಲ್ ಫ್ಯಾಬಿಯಾ ಇದು. ನೋಡ್ಬೋದು ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಕೂಡ ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ ಡ್ರಿವೆನು. ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಎಲಿಗೆಂಟ್ ಸ್ಟಾಪ್ ಆ್ಯಂಡ್ ವೇರಿಯಂಟು ವಿತ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕ್, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು ಆ್ಯಂಡ್ ಫೋಗ್ ಲ್ಯಾಂಪ್ಸ್ ಕೂಡ ಇದೆ. ಆ್ಯಂಡ್ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು. ಸರ್ ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ 3,75,000 ಹೇಳ್ತಾ ಇದ್ರು ಸರ್. ಫೈನಲ್ ಒಂದು 345 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಇದೆ. ಎಸ್ ಸರ್. ಸರ್ ನೆಕ್ಸ್ಟ್ ನಾನು ಮುಂದೆ ನೋಡ್ತಾ ಇರೋದು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಇದು. ಫೋರ್ಡ್ ಫಿಗೋ 2011 ಮಾಡಲ್ಲು, ಡೀಸೆಲ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್. ಇದನ್ನು ಕೂಡ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಕಂಪನಿ ಸಿಸ್ಟಮ್ನು ಕೂಡ ಇದೆ. ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಇದೆ ಸರ್. ಡ್ರಿವೆನ್ 72,000 ಕಿಲೋಮೀಟರ್ಸು. ಸೆಕೆಂಡ್ ಓನರು, ರೆಡ್ ಕಲರಲ್ಲಿ ಇರೋದು ಸರ್. ಕಸ್ಟಮರ್ 275 ಹೇಳ್ತಾ ಇದ್ದಾರೆ ಸರ್. ಫೈನಲ್ ಒಂದೇ ಬೆಲೆ ಅರೌಂಡ್ 2,45,000 ಮಾಡ್ಕೊಡ್ತೀನಿ ಸರ್. ಒಂದು ಫೈನಲ್ ಪ್ರೈಸ್ ಸರ್, ಯಾಕೆಂದ್ರೆ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದೀರಾ. ಯಾರಾದರೂ ಇದೆ ಸರ್, ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಓಡಿಸ್ಬೇಕು ಅನ್ನೋರಿಗೆ, ಡೀಸೆಲ್ ಗಾಡಿ, ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ 2,30,000 ಮಾಡ್ಕೊಡ್ತೀನಿ. 2,30,000ಗೆ 2011 ಮಾಡಲು ಡೀಸೆಲ್ಲು ಫೋರ್ಡ್ ಫಿಗೋ ಸಿಗ್ತಾ ಇದೆ. ಹೌದು. ಓಕೆ ಸರ್. ಅದೇ ಥರ ಫೋರ್ಡ್ದ ಇನ್ನೊಂದು ವೆಹಿಕಲ್ ಇದೆ, ಫೋರ್ಡ್ ಇಕೋ ಸ್ಪೋರ್ಟ್ ಇದೆ. ಎಸ್ ಸರ್. ಸರ್ ಫೋರ್ಡ್ ಇಕೋ ಸ್ಪೋರ್ಟ್ಸು ಸರ್. ಇದು ಬಂದ್ಬಿಟ್ಟು 2018 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು, ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ. ಆಲ್ಮೋಸ್ಟ್ ಟೈಟಾನಿಯಂ ಪ್ಲಸ್ ಅಂದ್ರೆ ನಿಮ್ಗೆ ಗೊತ್ತು, ಎಲ್ಲ ಆಲ್ಮೋಸ್ಟ್ ಫುಲ್ ಫೀಚರ್ಸ್ ಇದೆ ಇದರಲ್ಲಿ. 6 ಏರ್ ಬ್ಯಾಗ್ಸ್ ಬರುತ್ತೆ, ABS, ಮ್ಯಾಗ್ವಿಲ್ಲು ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ನ್ಯಾವಿಗೇಷನ್ ಎಲ್ಲ ಓಪನ್ ಆಗುತ್ತೆ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು ಎಲ್ಲ ಬರುತ್ತೆ. 80,000 ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 825 ಹೇಳ್ತಾ ಇದ್ರು ಸರ್. ಫೈನಲ್ 7,60,000 ಕೊಡ್ತೀನಿ ಸರ್. 7,50,000 ಮಾಡ್ಕೊಡ್ತೀರಾ. ಬಟ್ ಈ ಮಾಡಲಲ್ಲಿ ಐ ಥಿಂಕ್ ಟಚ್ ಸ್ಕ್ರೀನ್ ಬರಲ್ಲ ಅನ್ಸುತ್ತೆ. ಅದನ್ನ ಬಿಟ್ಟು ಟಚ್ ಸ್ಕ್ರೀನ್ ಇದೆ ಸರ್ ಇದರಲ್ಲಿ. ಟಚ್ ಸ್ಕ್ರೀನು ಬರುತ್ತೆ. ಹೌದು ಸರ್. ಓಕೆ, ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಇದು ನೋಡ್ತಿರ್ಬೋದು, ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ ನೋಡ್ತಿರ್ಬೋದು. ವರ್ನಾ ಫ್ಲೂಡಿಕ್ ಕೂಡ ಇದೆ ಇಲ್ಲಿ, ಸೆಡಾನು. ಎಸ್ ಸರ್. ಸರ್ ವರ್ನಾ ಫ್ಲೂಡಿಕ್ ಬಂದ್ಬಿಟ್ಟು SX ಟಾಪ್ ಎಂಡ್ ವೇರಿಯಂಟು, ಡೀಸೆಲ್ ಇಂಜಿನು. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು 2013 ಮಾಡಲ್ ವೆಹಿಕಲ್ಲು. ಓಕೆ. ವಿತ್ ಡೀಸೆಲ್ ಇಂಜಿನ್, SX ಸೆಕೆಂಡ್ ಓನರು, ಡ್ರಿವೆನ್ 72,000 ಕಿಲೋಮೀಟರ್ಸು. ಡೀಸೆಲ್ ಇಂಜಿನ್ ತುಂಬ ಚೆನ್ನಾಗಿದೆ. ಇಂಜಿನ್, ಬಾಡಿ ಲೈನ್, ಸಸ್ಪೆನ್ಷನ್ ಎಲ್ಲ ಸರ್ಟಿಫೈಡ್ ಆಗಿದೆ. AC ಪವರ್ ಸ್ಟೀರಿಂಗ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಕೂಡ ಬರುತ್ತೆ ಇದರಲ್ಲಿ. ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 5,50,000 ಹೇಳ್ತಾ ಇದ್ರು ಸರ್. ಫೈನಲ್ 4,95,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹೋಂಡಾ ಬ್ರಿಯೋ ಕೂಡ ಇದೆ. ಜಾಸ್ ಇದೆ ಜಾಸ್. ಸರ್ ಹೋಂಡಾ ಜಾಸ್ ಇದು 2017 ಮಾಡಲ್ಲು, VX ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟು. ಇದರಲ್ಲಿ ನಿಮಗೆ ಡ್ಯೂಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ಲು, ಆಲ್ಮೋಸ್ಟ್ ಕಂಪನಿ ಸಿಸ್ಟಮ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಲ್ಮೋಸ್ಟ್ ಎಲ್ಲ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಒನ್ಲಿ ಡ್ರಿವೆನ್ 25,000 ಕಿಲೋಮೀಟರ್ ಡ್ರಿವೆನ್ ಸರ್. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ. 17 ಮಾಡಲ್, ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 6,85,000 ಹೇಳ್ತಾ ಇದ್ರು ಸರ್. ಫೈನಲ್ 6,10,000 ಮಾಡ್ಕೊಡ್ತೀನಿ ಸರ್. 6,10,000ಗೆ 2017 ಮಾಡಲ್ VX 25,000 ಓಡಿರೋದು, ಸ್ಟೆಪ್ನಿ ಅನ್ಯೂಸ್. ಓಕೆ ಸರ್. ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಎಸ್ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇರೋದು ಫೋರ್ಡ್ ಫಿಯೆಸ್ಟಾ. ಇದು 2011 ಮಾಡಲ್ಲು, ಫೋರ್ಡ್ ಫಿಯೆಸ್ಟಾ ಸಿಂಗಲ್ ಓನರ್ ವೆಹಿಕಲ್, ಟೈಟಾನಿಯಂ ಟಾಪ್ ಎಂಡು. ಇದರಲ್ಲಿ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಇದೆ ವಿತ್ ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಲು, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗು, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಇದು ಒಂದು ಫಿಯೆಸ್ಟಾ ನ್ಯೂ ಶೇಪ್. ಇದು ಫಿಯೆಸ್ಟಾದಲ್ಲಿ ನ್ಯೂ ಶೇಪ್. ಇದು ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ 3,75,000 ಕಸ್ಟಮರ್ ಹೇಳ್ತಾ ಇದ್ರು ಸರ್. ಸರ್ ಫೈನಲ್ 3,10,000 ಮಾಡ್ಕೊಡ್ತೀನಿ ಸರ್. 3,10,000 ಆಗುತ್ತೆ. ನ್ಯೂ ಶೇಪ್ ಇದು. ನ್ಯೂ ಶೇಪ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ರೇರ್ ಡಿಫಾಗರ್ ಬರುತ್ತೆ, ಅಂಡ್ ಆಲ್ಸೋ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಹೌದು, ವಿತ್ ABS. ಹೌದು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಎರ್ಟಿಗಾ ಇರೋದು ಡೀಸೆಲ್ VDI ವೇರಿಯಂಟ್ ವಿತ್ ABS ಟಾಪ್ ಎಂಡ್ ವೇರಿಯಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ರೂಫ್ AC ಆಗಲಿ, ನಿಮಗೆ ಆಟೋಮೆಟಿಕ್ ಮಿರರ್ ಸ್ಟೇಬಲ್, ABS ಬ್ರೇಕ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಸಿಂಗಲ್ ಓನರು, ಡ್ರಿವೆನ್ ಅರೌಂಡ್ 71,000 ಕಿಲೋಮೀಟರ್ಸ್. ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಹೊಸ ಡೀಸೆಲ್ ಗಾಡಿ ಬರ್ತಾ ಇಲ್ಲ. ಅದು ರೀಸನ್ ಅಲ್ಲಿ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಸರ್. ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು ಇದು ಕಸ್ಟಮರ್ ಬಂದ್ಬಿಟ್ಟು 725 ಹೇಳ್ತಾ ಇದ್ರು ಸರ್. ಫೈನಲ್ 6,85,000 ಮಾಡ್ಕೊಡ್ತೀನಿ ಸರ್. 6,85,000 ಆಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಕ್ರೆಟಾ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ನೀವು ನೋಡ್ತಾ ಇರೋದು ಕ್ರೆಟಾ, ಹೊಂಡೈ ಕ್ರೆಟಾ 2019 ಮಾಡಲು, ಒನ್ಲಿ ಡ್ರಿವೆನ್ 39,000, SX ಟಾಪ್ ಎಂಡ್ ವರ್ಷನ್, ಡ್ಯೂಲ್ ಟೂನ್ ವಿತ್ ಬಟನ್ ಸ್ಟಾರ್ಟು ಸರ್. ಇದರಲ್ಲಿ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ವಿತ್ ಡ್ಯೂಲ್ ಏರ್ ಬ್ಯಾಗ್, ABS ಎಲ್ಲ ಇದೆ. 39,000 ನೋಡಿರೋದು. ಗಾಡಿ ಹೊಸ ಥರ ಇದೆ, ₹1 ಖರ್ಚಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ಪೆಟ್ರೋಲ್ ಇಂಜಿನ್ನು
ಸರ್ ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು 12.25 ಕಸ್ಟಮರ್ ಹೇಳ್ತಾ ಇದ್ರು ಸರ್ ಫೈನಲ್ 10,25,000 ಮಾಡ್ಕೊಡ್ತೀನಿ ಸರ್. 10,25,000ಗೆ 2019 ಮಾಡಲು ಹ್ಯುಂಡೈ ಕ್ರೆಟಾ 39,000 ನೋಡಿರೋದು ಸರ್. ಇದು ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್ ವೆಹಿಕಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಆಲ್ಟೋ ಇದೆ. ಎಸ್ ಸರ್, ಆಲ್ಟೋ K10. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಆಲ್ಟೋ K10 2012 ಮಾಡಲು 71,000 ಕಿಲೋಮೀಟರ್ ಡ್ರಿವೆನು. VXI ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು 2 ಪವರ್ ವಿಂಡೋಸ್ ಬರುತ್ತೆ. ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಲೋ ಬಜೆಟ್ ಕಾರು, ಸಿಟಿಯಲ್ಲಿ ಡಿಮ್ಯಾಂಡೆಡ್ ಅಂತ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಹಳ್ಳಿಗಳಲ್ಲಿ ಜಾಸ್ತಿ ಇದು ಯೂಸ್ ಮಾಡ್ತಾರೆ ಮಾರುತಿ ಕಾರು. ಸರ್ ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರು 2,65,000 ಹೇಳ್ತಾ ಇದ್ರು ಸರ್. ಫೈನಲ್ 2,30,000 ಮಾಡ್ಕೊಡ್ತೀನಿ ಸರ್. 2,30,000 ಮಾಡ್ಕೊಡ್ತೀರಾ? ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಶೆವರ್ಲೆ ಬೀಟ್ ಇದೆ. ಎಸ್ ಸರ್. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಚೆವರ್ಲೈಟ್ ಬೀಟು, ಡೀಸೆಲ್ ಇಂಜಿನು, 2013 ಮಾಡಲು. ಇದೂ ಕೂಡ ಆಲ್ಮೋಸ್ಟ್ ಡ್ರಿವೆನ್ ಆನ್ 72,000 ಕಿಲೋಮೀಟರ್ಸು. PS ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು ಬರುತ್ತೆ. ಇದೆ ಪವರ್ ವಿಂಡೋಸ್ ಬರಲ್ಲ, ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರು. ಸರ್ ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದ್ರು ಸರ್. ಫೈನಲ್ 2,10,000 ಮಾಡ್ಕೊಡ್ತೀನಿ ಸರ್. 2000 ಯಾವ ಮಾಡಲ್ ಸರ್? 13 ಮಾಡಲ್ ಡೀಸೆಲ್ ಇಂಜಿನ್ ಮಾಡಲ್, ಡೀಸೆಲ್ ಬೀಟು 2,10,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರೋದು ವೀಕ್ಷಕರೇ, ನಿಮಗೆ ಮತ್ತೊಂದು ಫಿಯೆಸ್ಟಾ ಇದೆ. A-ಸ್ಟಾರ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ನೆಕ್ಸ್ಟ್ A-ಸ್ಟಾರ್ ಇದೆ. 2010 ಮಾಡಲು. ಮಾರುತಿ A-ಸ್ಟಾರು LX ವೇರಿಯಂಟು, ಸಿಂಗಲ್ ಓನರು ಕಾರು, 72,000 ಕಿಲೋಮೀಟರ್. ತುಂಬ ಕ್ಲಾಸ್ ಆಗಿದೆ. ₹1 ಖರ್ಚಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಆಲ್ಮೋಸ್ಟ್ ಆಲ್ಟೋ ಇಲ್ಲಾಂದರೆ ಇಯಾನೋ ಆ ಥರ ನೋಡೋರಿಗೆ ಬೆಸ್ಟ್ ಅಂತ ಕಾರ್ ಹೇಳ್ತೀನಿ. ಲೋ ಬಜೆಟಲ್ಲಿ ಕೊಡ್ತೀನಿ. ಇದು ಬಂದ್ಬಿಟ್ಟು ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ 2,25,000 ಕಸ್ಟಮರ್ ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ 1,95,000 ಮಾಡ್ಕೊಡ್ತೀನಿ. 2010 ಸಿಂಗಲ್ ಓನರ್ ಕಾರು. ಯಾರಾದರೂ ಸ್ಮಾಲ್ ಹ್ಯಾಚ್ ಬ್ಯಾಕ್ ಬೇಕು ಅನ್ನೋರು, 2010 ಮಾಡಲ್ ಮೇಲೆ ಬೇಕು ಅನ್ನೋರು ಈ ಒಂದು ವೆಹಿಕಲ್ ನೋಡಬಹುದು. 1,95,000 ಮಾಡ್ಕೊಡ್ತಾರೆ. ನೋಡ್ತಿರ್ಬೋದು ಹ್ಯುಂಡೈ ಕ್ರೆಟಾ ಇದೆ. ಕ್ರೆಟಾ ನೋಡ್ತಿರೋರಿಗೆ ಎರಡು ಆಪ್ಷನ್ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು ಹ್ಯುಂಡೈ ಕ್ರೆಟಾ ಡೀಸೆಲ್ ವೇರಿಯಂಟು. ಇದು SX ಟಾಪ್ ಎಂಡ್ ವೇರಿಯಂಟ್. ಇದೂ ಕೂಡ SX ಆಪ್ಷನಲ್ ಡ್ಯೂಲ್ ಟೋನ್ ಡಬಲ್ ಕಲರು ವಿತ್ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಡ್ಯೂಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ಲು, ಬಟನ್ ಸ್ಟಾರ್ಟ್ ಇದೆ. ಪ್ಲಸ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್ಸು, ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಎಲ್ಲ ಬರುತ್ತೆ ನಿಮಗೆ ಸರ್. ಡ್ರಿವೆನ್ ಅರೌಂಡ್ 87,000 ಕಿಲೋಮೀಟರ್ ಡ್ರಿವೆನ್, ಡೀಸೆಲ್ ಇಂಜಿನು. ಮೈಲೇಜಲ್ಲಿ ನೋಡಿದ್ರೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 14-15 ಬರುತ್ತೆ ಮೈಲೇಜು. ಲಾಂಗಲ್ಲಿ 16-17 ಬರ್ಬೋದು ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 10,25,000 ಹೇಳ್ತಾ ಇದ್ರು ಸರ್. ಫೈನಲ್ಲು 8,30,000 ಮಾಡ್ಕೊಡ್ತೀನಿ ಸರ್. 8,30,000ಕ್ಕೆ ಹ್ಯುಂಡೈ ಕ್ರೆಟಾ ಸಿಗ್ತಾ ಇದೆ. ನಿಮಗೆ 10 ಲಕ್ಷದ ರೇಂಜಲ್ಲೂ ಕೂಡ ಸಿಗ್ತಾ ಇದೆ. ಅದು ಬಂದ್ಬಿಟ್ಟು ಲೇಟೆಸ್ಟ್ ಮಾಡಲ್ಲು. ಇದು ಬಂದು 2015 ಮಾಡಲ್ಲು. ಪೆಟ್ರೋಲು ಇದೆ, ಡೀಸೆಲು ಇದೆ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದ್ಗಡೆ ನೋಡ್ತಾ ಇರೋದು ಬ್ರಿಜಾ ವೇರಿಯಂಟು. ಡೀಸೆಲ್ ಇಂದ ZDI ಪ್ಲಸ್ ಡ್ಯೂಲ್ ಟೂನ್ ಇದು ನೋಡ್ಬೋದು. ಇದರಲ್ಲಿ ಕೂಡ ಡ್ಯೂಲ್ ಟೂನ್ ಅಲ್ಲಿ ಟಾಪ್ ಬ್ಲಾಕ್ ಕಲರ್ ಬರುತ್ತೆ, ರೈಟ್ ಆನ್ ಬಾಡಿ ರೆಡ್ ಕಲರ್ ಬರುತ್ತೆ. ಆಲ್ಮೋಸ್ಟ್ ಇದು ಬ್ರ್ಯಾಂಡ್ ನ್ಯೂ ಸೀಟ್ಸ್ ಇದೆ ಒಳಗಡೆ. ಸರ್ ಏನೇನು ಬರುತ್ತೆ ಫೀಚರ್ಸ್ ಇದರಲ್ಲಿ? ಸರ್ ಫೀಚರ್ಸ್ ಇದರಲ್ಲಿ ನೋಡ್ಬೋದು AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗು, ABS ಆ್ಯಂಡ್ ಮ್ಯಾಗ್ವಿಲ್ ನಿಮಗೆ ಒಳಗಡೆ ಟಚಿಂಗ್ ಸಿಸ್ಟಮ್ನು ಕೂಡ ಬರುತ್ತೆ. ಲೆದರ್ ಸೀಟ್ಸ್ ಹೊಸ ಹಾಕಿದ್ದಾರೆ ಕಸ್ಟಮರು. ಪುಷ್ ಬಟನ್ ಸ್ಟಾರ್ಟು. ಆಲ್ಮೋಸ್ಟ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ನು ಕೂಡ ಬರುತ್ತೆ ನಿಮಗೆ. ಫೋಗ್ ಲ್ಯಾಂಪ್ಸ್ ಬರುತ್ತೆ. ಟೈರ್ಸ್ ಕೂಡ 80% ಟೈರ್ಸ್ ಕೂಡ ಇದೆ. ಅಂಡ್ ಡಾಕ್ಟರ್ ಯೂಸ್ ವೆಹಿಕಲ್ ಇದು. ಶೋರೂಮ್ 71,000 ಕಿಲೋಮೀಟರ್ ರಿಕಾರ್ಡೆಡ್ ಓಡಿಸಿರೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 10,25,000 ಹೇಳ್ತಾ ಇದ್ರು ಸರ್. ಫೈನಲ್ ಅರೌಂಡ್ 9.5 ಕೊಡ್ತೀನಿ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ವಿತ್ ಸರ್ವಿಸ್ ಹಿಸ್ಟ್ರಿ ಇದರಲ್ಲಿ ಕೊಡ್ತೀನಿ ಸರ್. ಇದು ಓಕೆ ಸರ್. ಒಂದು ಡಸ್ಟರ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಡಸ್ಟರ್ 2013 ಮಾಡಲ್ಲು, 80,000 ಕಿಲೋಮೀಟರ್ ಡ್ರೈವೇನು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. RXZ 110 ಟಾಪ್ ಎಂಡ್ ವೇರಿಯಂಟ್ ಇದು. ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ ಡ್ರಿವೆನು ಸರ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಡ್ಯೂಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಬರುತ್ತೆ. ಪ್ಲಸ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ನು ಕೂಡ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ನು ಕೂಡ ಇದೆ ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 565 ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ ಅರೌಂಡ್ 5,25,000 ಮಾಡ್ಕೊಡ್ತೀನಿ. 5,25,000ಕ್ಕೆ ಈ ಒಂದು ಡಸ್ಟರ್ ಆಗ್ತಾ ಇದೆ ಫೈನಲ್ಲು. ಹಾಗೆ ಅದರ ಪಕ್ಕದಲ್ಲಿ ನೋಡ್ತಿರ್ಬೋದು ನೀವು, ಅಂದರೆ ತುಂಬ ಕಷ್ಟ ಇದನ್ನು ಮಾರ್ಕೆಟಲ್ಲಿ ಹುಡ್ಕೋದು ನೀವು. ಬೊಲೆರೋ ಕೂಡ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಮಹೀಂದ್ರಾ ಬೊಲೆರೋ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು, SLE ವೇರಿಯಂಟ್ ಇದು. ಆಲ್ಮೋಸ್ಟ್ ನಿಮಗೆ ಬೊಲೆರೋ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರು ಬೊಲೆರೋ ಅಂತ ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ರು. ಅದಕ್ಕೆ ಈ ಬಾರಿ ಬೊಲೆರೋ ತರಿಸಿನಿ. ಇವತ್ತಂಗ ನಾವು ಬೊಲೆರೋ ಹಾಕಿಲ್ಲ, ಇವತ್ತು ಫಸ್ಟ್ ಟೈಮ್ ಬೊಲೆರೋ ಹಾಕ್ತಾ ಇರೋದು. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. SLE ವೇರಿಯಂಟು. ಆಲ್ಮೋಸ್ಟ್ SLEಯಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ವಿಂಡೋಸ್ ಬರಲ್ಲ. ಇದರಲ್ಲಿ 7 ಸೀಟರ್ ಕಾರ್ ಇದು ಸರ್. ಇದರಲ್ಲಿ ನಿಮಗೆ ಮೈಲೇಜಲ್ಲಿ ನೋಡ್ತಾ ಇದ್ದರೆ 10 to 12 ಬರುತ್ತೆ. ಸಿಟಿಯಲ್ಲಿ ಲಾಂಗಲ್ಲಿ 13-14 ಬರ್ಬೋದು ಸರ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 5,25,000 ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ ಅರೌಂಡ್ 4,95,000 ಮಾಡ್ಕೊಡ್ತೀನಿ ಸರ್. 4,95,000ಕ್ಕೆ ಒಂದು 7 ಸೀಟರ್ ಬೊಲೆರೋ ಸಿಗ್ತಾ ಇದೆ. 2014 ಮಾಡಲ್ ಅದು ಕೂಡ.
ಆ್ಯಂಡ್ ಗಾಡಿ ಕಂಡೀಷನ್ ಕೂಡ ನೀಟಾಗಿ ಕಾಣಿಸ್ತಾ ಇದೆ, ಯಾವುದೇ ರೀತಿ ನಿಮಗೆ ಮೇಜರ್ ಡೆಂಟ್ಸ್ ಆಗಲಿ ಅಥವಾ ಸ್ಕ್ರಾಚಸ್ ಆಗಲಿ ಕಾಣ್ತಾ ಇಲ್ಲ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಿಮ್ಗೊಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಇವತ್ತು. ಎಸ್ ಸರ್. ಸರ್ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, VDI ವೇರಿಯಂಟು, ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ವಿತ್ ಕಂಪನಿ ಸಿಸ್ಟಮ್ ಕೂಡ ಇದೆ, ಸೈಡ್ ಮಿರರ್ಸ್ ಎಲ್ಲ ಅಡ್ಜಸ್ಟೇಬಲ್ ಕೂಡ ಇದೆ, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್. ಮೈಲೇಜ್ ಇಲ್ಲಿ ನೋಡಿದ್ರೆ ಸಿಟಿಯಲ್ಲಿ ಆರಾಮಾಗಿ ನಿಮಗೆ 18 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 4,85,000 ಹೇಳ್ತಾ ಇದ್ರು. ಸರ್ ಫೈನಲ್ 4.5 ಮಾಡ್ಕೊಡ್ತೀನಿ ಸರ್. 4,50,000 ಆಗುತ್ತೆ. ಒಂದು ಹೋಂಡಾ ಅಮೇಸ್ ಕೂಡ ಇದೆ. ಎಸ್ ಸರ್. ಸರ್ ಹೋಂಡಾ ಅಮೇಜ್ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, ಇದನ್ನು ಕೂಡ S ವೇರಿಯಂಟು. ಆಲ್ಮೋಸ್ಟ್ ಇದರಲ್ಲಿ ಕೂಡ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಇದೆ ವಿತ್ ಕಂಪನಿ ಸಿಸ್ಟಮ್ ಕೂಡ ಇದೆ. ಆಲ್ಮೋಸ್ಟ್ ಮಿರರ್ ಅಡ್ಜಸ್ಟೇಬಲ್ಸ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಡೀಸೆಲ್ ಇಂಜಿನು. ಇದನ್ನು ಕೂಡ ಯಾರಿಗೆ ಸ್ವಿಫ್ಟ್ ಡಿಸೈರ್ ಬೇಡ ಅವ್ರಿಗೆ ಬೇಕಂದ್ರೆ ಹೋಂಡಾದಲ್ಲಿ ಅಮೇಜ್ ಕೂಡ ಆಗುತ್ತೆ, ಸೇಮ್ ಸೈಜ್ ಬರುತ್ತೆ ಇದಕ್ಕೆ, ನಿಮಗೆ ಸೇಮ್ ಮೈಲೇಜ್ ಕೂಡ ಬರುತ್ತೆ. ಸರ್ ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಅದನ್ನು ಕೂಡ 4,25,000 ಹೇಳ್ತಾ ಇದ್ರು. ಸರ್ ಫೈನಲ್ ಒಂದು 395 ಮಾಡ್ಕೊಡ್ತೀನಿ ಸರ್. 395ಗೆ ಸ್ವಲ್ಪ ಸ್ಮೂತ್ ಇಂಜಿನ್ ಬೇಕು, ಸಖತ್ ಕಂಫರ್ಟ್ ಡ್ರೈವ್ ಬೇಕು ಅಂದರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, Hyundai i20 ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು Hyundai i20 2012 ಮಾಡಲ್ಲು, ಮ್ಯಾಗ್ನಾ ವೇರಿಯಂಟು. ನೋಡ್ಬೋದು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಸಿಸ್ಟಮ್. ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಸೀಟ್ಸ್ ಎಲ್ಲ ಕಂಪನಿ ಸೀಟ್ಸೇ ಬರೋದು ಇದಕ್ಕೆ. ಪೆಟ್ರೋಲ್ ಇಂಜಿನ್ನು ಆ್ಯಂಡ್ ಮೈಲೇಜಲ್ಲಿ ನೋಡಿದ್ರೆ 12-13 ಮೈಲೇಜ್ ಸಿಟಿಯಲ್ಲಿ ಬರುತ್ತೆ, ಲಾಂಗಲ್ಲಿ ಒಂದು 15-16 ಬರುತ್ತೆ. ಪ್ರೈಸಿಂಗಲ್ಲಿ ನೋಡಿದ್ರೆ 3,95,000 ಕಸ್ಟಮರ್ ಹೇಳ್ತಾ ಇದ್ರು. ಸರ್ ಫೈನಲ್ ಒಂದು 350 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇರೋದು ಸ್ವಿಫ್ಟ್ ಡಿಸೈರು, ಪೆಟ್ರೋಲ್ ಇಂಜಿನ್. ಇದು ಅವಾಗ ನೋಡಿ ಡೀಸೆಲ್ ಇಂಜಿನ್, ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನು. ಇದರಲ್ಲಿ VXI ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್ಸು, ಕಂಪನಿ ಸಿಸ್ಟಮ್ ಬರುತ್ತೆ, ಫೋಗ್ ಲ್ಯಾಂಪ್ಸ್ ಬರುತ್ತೆ ಇದಕ್ಕೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ನು ಕೂಡ ಬರುತ್ತೆ. ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಪೆಟ್ರೋಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 13-14 ಬರುತ್ತೆ, ಲಾಂಗಲ್ಲಿ 15-16 ಬರ್ಬೋದು. ಪ್ರೈಸಿಂಗಲ್ಲಿ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದ್ರು. ಸರ್ 3,85,000 ಫೈನಲ್ ಕೊಡ್ತೀನಿ ಸರ್. 3,85,000ಕ್ಕೆ ಸ್ವಿಫ್ಟ್ ಡಿಸೈರ್ ಫೈನಲ್ ಆಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು ಫಿಯಟ್ ಲೀನಿಯಾ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಡೀಸೆಲ್ ಇಂಜಿನು, 2009 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್, 78,000 ಕಿಲೋಮೀಟರ್ ವೇನು, ಡೀಸೆಲ್ ಇಂಜಿನು, ಫಿಯಟ್ ಲೀನಿಯಾ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಟಾಪ್ ಎಂಡ್ ವೇರಿಯಂಟು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು ಎಲ್ಲ ಬಂದಿದೆ, ಫೋಗ್ ಲ್ಯಾಂಪ್ಸ್ನು ಕೂಡ ಬಂದಿದೆ. ಸರ್ ಪ್ರೈಸಿಂಗಲ್ಲಿ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು 285 ಹೇಳ್ತಾ ಇದ್ರು. ಸರ್ ಫೈನಲ್ ಒಂದು 2,45,000 ಮಾಡ್ಕೊಡ್ತೀನಿ ಸರ್. 2,45,000 ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಯಾರಾದರೂ ಲೋನಲ್ಲಿ ನೋಡ್ತಿದ್ರೆ ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ ಸಾಗರ್ ಕಾರ್ಸಲ್ಲಿ ಅದನ್ನು ತಿಳ್ಕೊಂಬಿಡೋಣ. ಸರ್ ತಿಳಿಸ್ಕೊಡಿ ಸರ್. ಸರ್ ಲೋನ್ ಬಂದ್ಬಿಟ್ಟು ಸರ್ ನಮ್ಮ ಹತ್ರ ಆಲ್ಮೋಸ್ಟ್ 75 to 80% ಲೋನ್ ಮಾಡ್ಕೊಡ್ತೀನಿ ಅವ್ರ ಪ್ರೊಫೈಲ್ ಮೇಲೆ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 95% ಟ್ರೈ ಮಾಡ್ಬೋದು. ಆ್ಯಂಡ್ ಥ್ರೂ ಔಟ್ ಕರ್ನಾಟಕ ಮಾಡ್ಕೊಡ್ತೀನಿ ಸರ್, ನಾಟ್ ಫಾರ್ ಬ್ಯಾಂಗ್ಳೂರ್ ಅಂತ ಇಲ್ಲ, ಥ್ರೂ ಔಟ್ ಕರ್ನಾಟಕ. ಅವ್ರ ಸ್ಯಾಲ್ರಿಡ್ ಪರ್ಸನ್ ಇದೆ, 45-50+ ಇದೆ ಸ್ಯಾಲ್ರಿ. ಥ್ರೂ ಔಟ್ ಪ್ಯಾನ್ ಇಂಡಿಯಾನು ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್ ಅವ್ರಿಗೆ. ಪ್ಯಾನ್ ಇಂಡಿಯಾ ಕೂಡ ಲೋನ್ ಮಾಡ್ತೀನಿ ಅಪ್ ಟು ಅಬೌವ್ 40,000 ಸ್ಯಾಲ್ರಿ ಇದ್ರೆ. ಥ್ರೂ ಔಟ್ ಕರ್ನಾಟಕ ಇದ್ದರೆ ಅವ್ರದ್ದು ಸಿಬಿಲ್ ಇಶ್ಯೂ ಇರಬಾರ್ದು ಆ್ಯಂಡ್ ಅವ್ರದ್ದು ಟ್ರಾನ್ಸಾಕ್ಷನ್ ಚೆನ್ನಾಗಿರಬೇಕು. ನನಗೆ ಮ್ಯಾನಿಟ್ರಿ ಇದು IT ಬೇಕಂತ ಇಲ್ಲ, ನನಗೆ ಸ್ಯಾಲ್ರಿ ಬೇಕಂತ ಏನಿಲ್ಲ. ಓನ್ಲಿ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರು ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಮಾಡ್ತೀನಿ. ಸ್ಯಾಲ್ರಿ ಮತ್ತು ITR ಇದ್ದರೆ ಒಳ್ಳೇದು, ಅವ್ರಿಗೆ ಇನ್ನೂ ಜಾಸ್ತಿ ಲೋನ್ ಆಗುತ್ತೆ. ಇಲ್ಲ ಅಂದರೆ ಅವ್ರಿಗೆ ನಾರ್ಮಲಿ 75-80 ಆಗುತ್ತೆ. ಸ್ಯಾಲ್ರಿ ಮತ್ತು ಇದು ಅಟ್ಯಾಚ್ಮೆಂಟ್ ಮಾಡಿದ್ರೆ 90-95% ಆಗ್ಬೋದು ಸರ್. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಗಾಡಿ ಬಗ್ಗೆ ನೀಟಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.